ಇತಿಹಾಸದಲ್ಲಿ ಓದ್ತೀವಿ. ಅಂದ್ರೆ ನಮ್ಮ ದೇಶದ ಜನ ಬ್ರಿಟಿಷರ ದಾಸ್ಯಕ್ಕೆ ಯಾಕೆ ಒಳಪಟ್ರು ಅನ್ನೋದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು. ಈಗ ನಮ್ಮ ದೇಶಕ್ಕೆ ಯಾರೋ ಒಂದು ವ್ಯಾಪಾರಕ್ಕೆ ಬಂದಂತ ಬ್ರಿಟಿಷರು ಅವ್ರು ಬಂದಿರೋದು ಬರೀ ವ್ಯಾಪಾರ ಮಾಡೋದಕ್ಕೋಸ್ಕರ, ಇಂಡಿಯಾದಲ್ಲಿರುವಂತ ಮಸಾಲಾ ಪದಾರ್ಥಗಳನ್ನ ವ್ಯಾಪಾರ ಮಾಡೋಕ್ಕೋಸ್ಕರ ಬಂದಂತವ್ರು ಇಡೀ ದೇಶನ ಆಳಿದ್ರು ಅಂತಂದ್ರೆ ನಮ್ಮ ದೇಶದ ಜನಗಳಲ್ಲಿರುವಂತ ಮನಸ್ಥಿತಿ ಯಾವ ತರ ಇತ್ತು ಅನ್ನೋದನ್ನ ನಾವು ಒಂದು ಚಿಂತನೆಗೆ ನಮ್ಮನ್ನ ದೂಡುತ್ತೆ. ಯಾಕೆ ಅಂತಂದ್ರೆ ಅವ್ರು ಬಂದದ್ದು ವ್ಯಾಪಾರಕ್ಕೆ, ನೋಡಿದ್ರು ಇಲ್ಲಿ ಪರಿಸ್ಥಿತಿ, ನೋಡಿದ್ರು ಇಲ್ಲಿ ಜನರ ಮನಸ್ಥಿತಿ ನೋಡ್ದಂತವ್ರು ನಿಧಾನವಾಗಿ ಒಂದೊಂದಾಗಿ ರಾಜ್ಯನ ಆಕ್ರಮಿಸ್ತಾ ಹೋದ್ರು. ಕಂಪ್ಲೀಟ್ ಆಗಿ ಇಡೀ ದೇಶನೇ ಆಕ್ರಮಿಸ್ಕೊಂಡ್ರು. ಇದು ಒಂದು ಸಣ್ಣ ಉದಾಹರಣೆ ಇದೆ. ಒಂದು ಪ್ಲಾಸ್ಟಿಕ್ ಕದನ ಅಂತ ನಡೆಯುತ್ತೆ 1757ರಲ್ಲಿ. ಪ್ಲಾಸ್ಟಿಕ್ ಕದನ ಸಿರಾಜುದ್ದೌಲು ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಒಂದು ಪ್ಲಾಸ್ಟಿಕ್ ಕದನ ನಡೆಯುತ್ತೆ. ಅವ್ರಿಗೆ ಈಸ್ಟ್ ಇಂಡಿಯಾ ಕಂಪನಿ ಸೈನ್ಯಕ್ಕಿಂತ ಸಿರಾಜುದ್ದೌಲು ನಮ್ಮ ದೇಶದಲ್ಲಿ ಆಗ್ತಂದ್ರೆ ರಾಜ ಇದ್ನಲ್ಲ, ಅವನ್ ಸೈನ್ಯ ದೊಡ್ಡದಾಗಿರುತ್ತೆ. ಬ್ರಿಟಿಷರಿಗೆ ಯೋಚನೆ ಶುರುವಾಗುತ್ತೆ, ನಮ್ ಸೈನ್ಯ ಸೋತೋಗುತ್ತಲ್ಲ, ಏನ್ ಮಾಡೋದು ಅಂತ. ಹಾಗೆ ಏನ್ ಮಾಡಿದ್ರು ಅಂದ್ರೆ ಮೀರ್ ಜಾಫರ್ ಅಂತ ಒಬ್ಬ ಸೈನ್ಯಾಧಿಪತಿ ಇರ್ತಾನೆ. ಇಲ್ಲಿ ಅವನು ಸಿರಾಜುದ್ದೌಲ್ನ ಸೈನ್ಯದಲ್ಲಿ ಸೈನ್ಯಾಧಿಪತಿ ಆಗಿರ್ತಾನೆ. ಅವನಿಗೆ ನಿನ್ಗೆ ಪಟ್ಟದ ಒಂದು ರಾಜನ್ ಮಾಡ್ತೀವಿ ಅಂತ ಆಸೆ ತೋರಿಸಿ ಅವನನ್ನ ತಮ್ಮ ಕಡೆ ಎಳ್ಕೊಂಡು ಅವತ್ತು ಬಂಗಾಳದ ಪ್ಲಾಸ್ಟಿಕ್ ಕದನ ನಡೆಯುತ್ತೆ. ಅಲ್ಲಿ ಸಿರಾಜುದ್ದೌಲ್ನ ಸೈನ್ಯ ಸ್ಟ್ರಾಂಗ್ ಇದ್ರು ಸೋಲುತ್ತೆ. ಅಂದ್ರೆ ನಮ್ಮವರು ನಮ್ಮಲ್ಲೇ ಮಾಡಿದಂತ ಕುತಂತ್ರದಿಂದ ನಾವು ನಮ್ಮ ದೇಶನ ಬ್ರಿಟಿಷ್ಗೆ ಒಪ್ಪಿಸ್ಬೇಕಾಗಿದೆ ಹೊರತು ಬ್ರಿಟಿಷರೇನೋ ಒಂದು ದೊಡ್ಡ ಸೈನ್ಯ ತಗೊಂಡ್ಬಂದು ಇಲ್ಲಿ ಹೋರಾಟ ಮಾಡಲಿಲ್ಲ. ಅಂದ್ರೆ ಅದೇ ತರ ಪರಿಸ್ಥಿತಿ ನಾವು ಇವತ್ತು ಸಹ ಒಂದೊಂದಾಗಿ ನಾವು ಜಾತಿ 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 ಅಂತ ಹೊಡೆದಾಡ್ತಾ ನಮ್ಮ ದೇಶನ ದುರ್ಬಲ ಮಾಡ್ತಾ ಹೋಗ್ತೀವಿ. ನಾವು ಇನ್ನೊಂದು ಯೋಚನೆ ಮಾಡ್ಬೇಕು. ಬ್ರಿಟಿಷರು ನಮ್ಮ ದೇಶನ ಸ್ವತಂತ್ರ ಕೊಟ್ಟು ನಾವು ಏನ್ ಯೋಚನೆ ಮಾಡ್ತೀವಿ, 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಅಂತ ಓದ್ತೀವಿ ಅಷ್ಟೇ. ಆದ್ರೆ ಸ್ವತಂತ್ರ ಬಂದಾಗ ನಮ್ಮ ದೇಶ 3 ತುಂಡಾಗಿ ವಿಂಗಡಣೆ ಮಾಡ್ಬಿಟ್ಟು ನಮಗೆ ಸ್ವತಂತ್ರ ಕೊಟ್ಟರು ಅಂತ ನಾವು ಯಾರು ಯೋಚನೆ ಮಾಡಲ್ಲ. ಒಂದು ಪಾಕಿಸ್ತಾನ ಆಗಿ ವಿಂಗಡಣೆ ಆಯ್ತು, ಇನ್ನೊಂದು ಪೂರ್ವ ಪಾಕಿಸ್ತಾನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ. ಅಂದ್ರೆ ನಮಗೆ ಸ್ವತಂತ್ರ ಕೊಡೋದ್ರ ಜೊತೆಗೆ ಬ್ರಿಟಿಷರು ಆವತ್ತೇ ನಮ್ಮನ್ನು ತುಂಡರಿಸಿ ನಮ್ಗೆ ಬಲಾನೆಯಿಂದ ಇರೋ ತರ ಮಾಡಿದ್ರು. ಬ್ರಿಟಿಷರು ಧರ್ಮದ ಆಧಾರದ ಮೇಲೆ ನಮ್ಮ ದೇಶನ ಹೊಡೆದ್ರು. ಆದ್ರೆ ಸ್ವತಂತ್ರ ಬಂದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಇವತ್ತು ಜಾತಿ ಆಧಾರದ ಮೇಲೆ ನಾವು ನಮ್ಮ ದೇಶನ ಹೊಡಿತಾ ಹೋಗ್ತೀವಿ. ಆ ಜಾತಿ ಮೇಲೂ ಈ ಜಾತಿ ಕೀಳು ಅಂತ. ನಮ್ಮ ದೌರ್ಬಲ್ಯನ ನಾವು ಮೆಟ್ಟಿ ನಿಲ್ದೇ ಇದ್ರೆ ನಮ್ಮ ದೇಶ ಇನ್ನೂ ದುರ್ಬಲ ಆಗೋಗುತ್ತೆ. ಇಡೀ ಹಿಂದೂಸ್ತಾನ ಆಗಿರೋದಿಲ್ಲ. ಆದ್ರಿಂದ ಯಾವತ್ತು ನಾವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಯಾವತ್ತು ನಾವು ಯೋಚನೆ ಮಾಡ್ತೀವಿ, ದೇಶ ಮೊದಲು ಅಂತ ಯೋಚನೆ ಮಾಡ್ತೀವಿ, ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಈ ತರ ಒಂದು ಘಟನೆಗಳು ನೋಡೋದು ನಮ್ಮ ದೇಶ ಇನ್ನೂ ದುರ್ಬಲ ಆಗ್ತಾ ಹೋಗುತ್ತೆ. ಆದ್ರಿಂದ ಈ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಈ ಒಂದು ಸಾಮಾಜಿಕ ಒಂದು ಸಾಮರಸ್ಯ ರಥಯಾತ್ರೆ ಇನ್ನೂ ಯಶಸ್ವಿಯಾಗಲಿ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ಈ ಜಾತಿ ಭೇದ ಅನ್ನೋ ಒಂದು ಕಟ್ಟಳೆ ಹೊಡೆದು ನಾವೆಲ್ಲ ಒಂದು ಅನ್ನೋ ತರ ಆಗಿ ನಮ್ಮ ದೇಶ ಇನ್ನಷ್ಟು ಬಲಿಷ್ಠ ಆಗಿದೆ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲ ಒಂದು ನನ್ನ ಒಂದೇ ಮಾತು.